ಮಾರಿಗೋಲ್ಡ್ ಇದು ರಾಘವೇಂದ್ರ ಎಂ ನಾಯಕ್ ಅವರು ಡೈರೆಕ್ಟ್ ಮಾಡಿ ದಿಗಂತ್, ಸಂಗೀತ ಶೃಂಗೇರಿ, ಯಶ್ ಶೆಟ್ಟಿ, ಕಾಕ್ರೋಚ್ ಸುದಿ, ಸಂಪತ್ ಮುಂತಾದ ಕಲಾವಿದರು ಆಕ್ಟ್ ಮಾಡಿರುವಂತಹ ಸಿನಿಮಾ. ಈ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಸಿನಿಮಾ ಏಪ್ರಿಲ್ 5ಕ್ಕೆ ರಿಲೀಸ್ ಆಗ್ತಿದೆ. ಏಪ್ರಿಲ್ 5ಕ್ಕೆ ಈ ಸಿನಿಮಾದ ಜೊತೆಗೆ ಅವತಾರ ಪುರುಷ 2 ಮತ್ತು ಮ್ಯಾಟ್ನಿ ಸಿನಿಮಾಗಳು ರಿಲೀಸ್ ಆಗಲಿವೆ. ಇದರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಇನ್ನು ಟ್ರೈಲರ್ ಕಡೆ ಬರೋದಾದ್ರೆ, ಇದು ಪೊಲೀಸ್ ಮತ್ತು ಹೀರೋನ ನಡುವೆ ನಡೆಯೋ ಸ್ಟೋರಿ ಅಂತ ಅನ್ಸುತ್ತೆ. ಬುಕ್ ಮೈ ಶೋ ಅವರ ಮಾಹಿತಿ ಪ್ರಕಾರ ಕೃಷ್ಣ ಮತ್ತು ಅವನ ಗೆಳೆಯರು ಪೊಲೀಸರ ಕೈಯಿಂದ ಗೋಲ್ಡ್ ಅನ್ನು ಬಚ್ಚಿಡೋದಕ್ಕೆ ಪ್ಲಾನ್ ಮಾಡ್ತಾರೆ. ಆದ್ರೆ ಅವರ ಪ್ಲಾನ್ ಮಿಸ್ ಆಗುತ್ತೆ. ಮುಂದೆ ಏನಾಗುತ್ತೆ ಅನ್ನೋದು ಈ ಸಿನಿಮಾದ ಆನ್ಲೈನ್ ಸ್ಟೋರಿ. ಈ ಸಿನಿಮಾದಲ್ಲಿ ಪೊಲೀಸ್ ಆಫೀಸರ್ ಆಗಿ ಸಂಪತ್ ಅವರು ಆಕ್ಟ್ ಮಾಡ್ತಾ ಇದ್ದಾರೆ. ಅವರ ಆಕ್ಟಿಂಗ್ ಚೆನ್ನಾಗಿತ್ತು. ಟ್ರೈಲರ್ ನಲ್ಲಿ ಎಲ್ಲರ ಆಕ್ಟಿಂಗ್ ಚೆನ್ನಾಗಿತ್ತು, ಎಕ್ಸ್ಪೆಷಲಿ ದಿಗಂತ್ ಅವರ ಆಕ್ಟಿಂಗ್. ಏನ್ ಆಕ್ಟಿಂಗ್ ಗುರು, ನಾನಂತೂ ಬೆಚ್ಚ ಬಿದ್ದೋದೆ. ಸಿನಿಮಾದಲ್ಲಿ ಸಂಗೀತ ಶೃಂಗೇರಿ ಅವರು ಇರೋದು ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಬಿಗ್ ಬಾಸ್ಗೆ ಹೋಗಿ ಬಂದ್ಮೇಲೆ ಅವರ ಪಾಪ್ಯುಲಾರಿಟಿ ಹೆಚ್ಚಾಗಿದೆ. ಅವರು ಬಿಗ್ ಬಾಸ್ ನಲ್ಲಿ ಸಿಂಹಿಣಿ ಅಂತಾನೆ ಫೇಮಸ್ ಆಗಿದ್ದಾರೆ. ಅವರನ್ನು ನೋಡೋದಕ್ಕೆ ಅಂತಾನೆ ಥಿಯೇಟರ್ಗೆ ಜನ ಬರ್ತಾರೆ. ಟ್ರೈಲರ್ ನಲ್ಲಿ ಕೆಲವೊಂದು ರೊಮ್ಯಾನ್ಸ್ ಸೀನ್ ತೋರಿಸಿದ್ದಾರೆ, ಅದು ಚೆನ್ನಾಗಿತ್ತು. ಈಗೀಗ ಈ ತರ ಸಿನಿಮಾ ಬರೋದು ತುಂಬಾ ಕಮ್ಮಿ, ಬಂದ್ರು ಕೆಲವೊಂದು ಮಾತ್ರ ಬರ್ತಾವೆ. ದಿಗಂತ್ ಅವರು ಈ ಹಿಂದೆ ಬ್ಯಾಚುಲರ್ ಪಾರ್ಟಿ ಸಿನಿಮಾ ಮಾಡಿ ಹಿಟ್ ಕೊಟ್ಟಿದ್ರು. ಈ ಸಿನಿಮಾ ಹಿಟ್ ಆಗುತ್ತಾ ಅಂತ ಕಾದು ನೋಡ್ಬೇಕು. ಇನ್ನು ನನಗೆ ಇಷ್ಟ ಆಗದೆ ಇರೋ ವಿಷಯ ಏನಂದ್ರೆ, ಸಿನಿಮಾದ ಕ್ವಾಲಿಟಿ ಚೆನ್ನಾಗಿಲ್ಲ, ತೀರಾ ಕಳಪೆ ಅಂತ ಅನ್ನಿಸ್ಬಿಡ್ತು. ಲೋ ಬಡ್ಜೆಟ್ ಮೂವಿ ಅಂತ ಎದ್ದು ಕಾಣ್ತಿದೆ. ಇದು ಬಿಟ್ರೆ ಸಿನಿಮಾದ ಕಾನ್ಸೆಪ್ಟ್, ಟ್ರೈಲರ್ ಕಟ್ ಎಲ್ಲವೂ ಚೆನ್ನಾಗಿದೆ. ಇದು ಬರೀ ಟ್ರೈಲರ್ ಅಷ್ಟೇ. ಸಿನಿಮಾ ಹೇಗಿರಲಿದೆ ಅಂತ ಕಾದು ನೋಡ್ಬೇಕು. ಇಷ್ಟು ಮಾರಿಗೋಲ್ಡ್ ಸಿನಿಮಾದ ಟ್ರೈಲರ್ ರಿವ್ಯೂ. ಇನ್ನು ಹೇಳೋದಕ್ಕೆ ಒಂದು ವಿಷಯ ಬಾಕಿ ಇದೆ. ಅದು ಏನಂದ್ರೆ ಸಿನಿಮಾದ ಕ್ಲಾಶ್ಗಳು. ಅಲ್ಲ, ಇವರಿಗೆ ರಿಲೀಸ್ ಮಾಡೋದಕ್ಕೆ ಒಂದೇ ಡೇಟ್ ಸಿಗೋದಾ? ಬೇರೆ ದಿನ ರಿಲೀಸ್ ಮಾಡಿದ್ರೆ ಏನಾಗುತ್ತೆ? ಮಾರಿಗೋಲ್ಡ್, ಮ್ಯಾಟ್ನಿ ಮತ್ತು ಅವತಾರ ಪುರುಷ 2 ಈ 3 ಸಿನಿಮಾಗಳ ಟ್ರೈಲರ್ಗಳು ಚೆನ್ನಾಗಿವೆ. ಈ 3 ಸಿನಿಮಾಗಳು ಪ್ರಾಮಿಸಿಂಗ್ ಅಂತ ಅನಿಸ್ತಿದೆ. ಒಂದೇ ದಿನ ರಿಲೀಸ್ ಮಾಡೋದ್ರಿಂದ ಪ್ರೇಕ್ಷಕ ಯಾವುದು ಅಂತ ನೋಡ್ತಾನೆ. ಸೊ ಮೂವಿಗಳನ್ನ ಎಷ್ಟು ಕಷ್ಟಪಟ್ಟು ಮಾಡ್ತೀರೋ ಅದರ ರಿಲೀಸ್ ಡೇಟ್ ನ ಕೂಡ ಅದೇ ರೀತಿ ಪ್ಲಾನ್ ಮಾಡ್ಕೋಬೇಕು. ಅಕ್ಕಪಕ್ಕದ ಡೇಟ್ಗೆ ಯಾವ್ದಾದ್ರು ಮೂವಿ ರಿಲೀಸ್ ಆಗುತ್ತಾ ಅಂತ ನೋಡ್ಕೊಂಡು ರಿಲೀಸ್ ಮಾಡಬೇಕು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.